ನಾನು ಏನೆಲ್ಲ ಮಾಡಬೇಕು, ಆ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಮುಂದುವರಿಯುವಾಗ ನಮ್ಮ ಕನಸೇನಾಗ್ತದೆ ನನಸಾಗ್ತದೆ. ಸೊ ಎಲ್ಲ ಹುಡುಗಿಯರು, ಪ್ರತಿಯೊಂದು ಹೆಣ್ಣು ಮಗು ಜೀವನದಲ್ಲಿ ಹಗಲು ಕನಸು ಕಾಣಲೇಬೇಕು. ಮಾರ್ಗದಲ್ಲಿ ನಡೆಯುವಾಗ ನಾನು ಟೀಚರ್ ಆಗಬೇಕು ಅಂತ ಹೇಳುವಂಥದ್ದಲ್ಲ. ಹಗಲು ಕನಸಂದ್ರೆ ನನಗೆ ಏಮ್ ಇರಬೇಕು, ನಾನು ಏನು ಆಗಬೇಕು. ಆ ಏಮನ್ನು ರೀಚ್ ಆಗ್ಲಿಕ್ಕೆ ತುಂಬಾ ಕಷ್ಟಗಳಿರ್ತದೆ ನಮ್ಮ ಜೀವನದಲ್ಲಿ. ಹಣದ ಕಷ್ಟ ಇರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು. ಆ ಪ್ರಾಬ್ಲಮ್ಸ್ ಅನ್ನೆಲ್ಲ ಮೆಟ್ಟಿ ನಿಂತು ನನ್ನ ಏಮನ್ನು ನಾನು ಹೇಗೆ ರೀಚ್ ಆಗಬೇಕು, ನನಗಿರುವ ಗೋಲ್ ಅನ್ನು ನಾನು ಹೇಗೆ ಮುಟ್ಬೇಕು, ನನಗೆ ಈ ಕನಸನ್ನು ನನಸು ಹೇಗೆ ಮಾಡಬೇಕು, ಅದರ ಬಗ್ಗೆ ನಾವು ಏನ್ ಮಾಡಬೇಕು, ಕನಸು ಕಾಣ್ಬೇಕು. ಆ ಕನಸನ್ನು ನನಸು ಮಾಡುವಂತಹ ಸ್ಟೆಪ್ಸ್ ಏನು ಅದನ್ನ ಫೈಂಡ್ ಔಟ್ ಮಾಡಬೇಕು. ನಿಮ್ಗೆ ಆ ಸ್ಟೆಪ್ಸ್ ಅನ್ನು ಹೇಳಿಕೊಡ್ಲಿಕ್ಕೆ ಯಾರಿದ್ದಾರೆ? ನಿಮ್ಮ ಟೀಚರ್ಸ್ ಇದ್ದಾರೆ. ಸಪೋರ್ಟ್ ಆಗಿ ನಿಲ್ಲಲಿಕ್ಕೆ ಪೇರೆಂಟ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಇದ್ದಾರೆ. ಬಟ್ ನಿಮ್ಮ ಕನಸನ್ನು ನನಸು ಮಾಡಲಿಕ್ಕೆ, ಅದಕ್ಕೆ ಗರಿ ಕೊಡ್ಲಿಕ್ಕೆ ನಿಮ್ಮ ಟೀಚರ್ಸ್ನವರು ಹೆಲ್ಪ್ ಮಾಡ್ತಾರೆ, ಹೌದಾ? ಸೊ ಅವರ ಹೆಲ್ಪ್ ಅನ್ನು ತೆಕ್ಕೊಂಡು ನಾನು ಏನು ಮಾಡಬೇಕು ಫ್ಯೂಚರಲ್ಲಿ ಅಂತ ಹೇಳುವಂಥದ್ದು ನಿಮಗೆ ಈಗನಿಂದನೇ ಬೆಳೆಸ್ಕೊಂಡು ಬರಬೇಕಾದಂಥದ್ದು. ಅರ್ಥ ಆಯ್ತಾ? ಪ್ರತಿಯೊಬ್ಬರು ನಾವಿಷ್ಟು ಟಾಕ್ಸ್ ಕೊಡ್ಲಿಕ್ಕೆ ಹೋಗ್ತೇವೆ. ಹೆಣ್ಣು ಮಕ್ಕಳಂತ ಬರುವಾಗ ನೀವು ನಿಮ್ಮಷ್ಟಕ್ಕೆ ಬೇಜಾರಲ್ಲಿ ಇರುವುದು, ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳಾಗ್ತದೆ, ಅದಕ್ಕೆ ಬೇಜಾರಲ್ಲಿ ಇರುವುದು, ಅದನ್ನು ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು, ಡಿಪ್ರೆಷನ್ ಆಗೋದು, ಬೇಜಾರಾಗೋದು, ಇದೆಲ್ಲ ಅಲ್ಲ. ಆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿ ನಾನು ಫ್ಯೂಚರಲ್ಲಿ ಹೀಗೆ ಆಗಬೇಕಾದ್ರೆ ಏನೆಲ್ಲ ಮಾಡಬೇಕು, ಪ್ರಾಬ್ಲಮ್ಸ್ ಸರಿ ಬರ್ತದೆ, ಆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಂಡು ನಾನು ಯಾವ ರೀತಿ ನನ್ನ ಗುರಿ ಮುಟ್ಟಬೇಕು ಅಂತ ನಾವು ಏನು ಮಾಡಬೇಕು, ಕನಸು ಕಾಣಬೇಕು.